ದೇವ್ರನ್ನ ಸುಖವಾಗಿಟ್ರೆ ಸಾಕು, ಬೆಲೆ ಕೊಡ್ಲಿಲ್ಲ ಅದು ಕೊಡ್ಬೇಕು. ನಾನು ಓದಿದ್ದು ಇದೇ ಸ್ಕೂಲು, ಕನ್ನಡ ಮೀಡಿಯಮು, ಕೆಂಕೆರೆ ಅಂತ ನನ್ನ ಕ್ಲಾಸ್ಮೇಟ್. ಹೌದೌದು. ಕನಸು ಉಚಿತ, ನಮ್ಮ ದೇಶಕ್ಕೆ ಕೊಡುಗೆ ಆಗಬೇಕು. ಸರ್ಕಾರಿ ಶಾಲೆನೇ ಕಲ್ಸ್ಕೊಟ್ಟಿದ್ದು. ಇದೇ ನಮ್ಮ ಮೇನ್ ವರ್ಕಿಂಗ್ ಏರಿಯಾ. ಓಕೆ, ಓದ್ಲಾ? ಮಾತೃಭಾಷೆ ಕನ್ನಡ. ಯು ಆರ್ ಜಸ್ಟ್ ಆಸ್ ಗುಡ್ ಆಸ್ ವಿ ಕಮ್ಯುನಿಕೇಟ್. ಹೈರಿಂಗ್. ಓಕೆ, ನಿಮ್ಮೆಲ್ಲ ಕೆಂಕೆರೆ ಕರ್ಕೊಂಡು ಹೋಗೋಣ ಬನ್ನಿ. A few moments later. ನೀವು ಕೆಂಕೆರೆನಲ್ಲಿ ಎಷ್ಟು ವರ್ಷ ಇದ್ರಿ? ಬೆಳೆದಿದೆ ಅಲ್ಲ, ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು. ಕೆಂಕೆರೆಯಿಂದ ಬೆಂಗಳೂರಿಗೆ ಹೆಂಗ್ ಓಡಾಡ್ತಾ ಇದ್ರಿ? ಫಸ್ಟ್ ಟ್ರೈನು ತಿಪ್ಟೂರಿಂದ 5:30ಗೆ ಟ್ರೈನ್ ಹೋಗೋದು, ಪುಷ್ಪುಲ್ ಅಂತ. ಇವಾಗಲೂ ಹೋಗುತ್ತೆ ಅನ್ಸುತ್ತೆ. 5:30 ಟ್ರೈನು, ಅಲ್ಲಿಗೆ ಹೋಗಿ 9 ಗಂಟೆಗೆ ಹೋಗೋದು ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ ದೆನ್ ವಿ ಯೂಸ್ ಟು ಗೋ ಟು ಆಫೀಸಸ್ ಆ್ಯಂಡ್ ಕಾಲೇಜಸ್ ಆ ಥರ. ಆ್ಯಂಡ್ ಅದು ಬಿಟ್ಟರೆ ಬಸ್ಸು ಜಾಸ್ತಿ. ಅದಾದಮೇಲೆ ಬೈಕ್ ತಗೊಂಡ್ಮೇಲೆ ಒಂದು ಸ್ವಲ್ಪ ಬೈಕಲ್ಲಿ ಓಡಾಡಿದ್ದೀನಿ 1-2 ಸತಿ, ಏನೋ ತೋರ್ಸೋಕ್ಕೆ ಅದು ಮಾಡೋಕ್ಕೆ ಇದು ಮಾಡೋಕ್ಕೆ. ಅದಾದಮೇಲೆ ನಾನು ಅಲ್ಲೇ ಆಲ್ಮೋಸ್ಟ್ 30 ಮೇಲೆ ಕಾರ್ ತೊಗೊಂಡ್ಮೇಲೆ ಹಂಗೆ ಎಲ್ಲದರಲ್ಲೂ ಓಡಾಡಿದ್ದೀನಿ. ಇದೆಲ್ಲ ರಸ್ತೆ ಎಲ್ಲದರಲ್ಲೂ ಓಡಾಡಿದ್ದೀನಿ. ಎಷ್ಟೊಂದು ಜನ ನಿನ್ನ ವೀಕ್ಷಕರು ಯಾರಾದರೂ ಹಳ್ಳಿ ಎಲ್ಲ ನೋಡಿಲ್ಲ ಅಂದರೆ ಅವ್ರಿಗೆ ತೋರಿಸು ಹಳ್ಳಿ ಎಲ್ಲ ಹೆಂಗಿರುತ್ತೆ. ಏನು ಗೊತ್ತಾ, ನಾನು ಕಾರು ಮತ್ತು ಫ್ಲೈಟ್ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಓಡಾಡಿಲ್ಲ. ಅಯ್ಯೋ, ನೀನು ಸಿಲ್ವರ್ ಸ್ಪೂನ್ ಅಪ್ಪ, ನಿನ್ನ ಥರ ನಂಗೆ ಅದೃಷ್ಟ ಇರಲಿಲ್ವಲ್ಲ. ಆ್ಯಕ್ಚುಲಿ ನನಗೆ ನಿಮ್ಮ ಲೈಫ್ ತುಂಬ ಇಷ್ಟ. ಹೌದೌದು, ಕಷ್ಟಪಟ್ಟರೆ ಗೊತ್ತಾಗುತ್ತೆ ಅಲ್ಲಿ. ಲೈಫಲ್ಲಿ ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್. ಹೌದು, ತುಂಬ ಎಕ್ಸ್ಪೀರಿಯನ್ಸು. ಕಷ್ಟಪಟ್ಟು ಮೇಲೆ ಬಂದವರೆಲ್ಲ ಒಳ್ಳೇದು, ಸೆಲ್ಫ್ ಮೇಡ್ ಎಲ್ಲ ಒಳ್ಳೇದಂತ ಹೇಳಕ್ ಚಂದ ಅಷ್ಟೇ. ಅದು ಅನುಭವಿಸಿದವ್ರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಸೆಲ್ಫ್ ಮೇಡ್ ಪೀಪಲ್ಗೆ ತುಂಬ ಬೆಲೆ ಇರುತ್ತೆ ಈ ಜಗತ್ತಲ್ಲಿ. ಬೆಲೆ ನೀವೇ ಇಟ್ಕೊಳ್ಳಿ, ನಮಗೆ ನಮ್ಮನ್ನು ಸುಖವಾಗಿ ಇಟ್ಕೊಳ್ಳಿ. ದೇವ್ರನ್ನ ಸುಖವಾಗಿಟ್ರೆ ಸಾಕು, ಬೆಲೆ ಕೊಡ್ಲಿಲ್ಲ ಅದು ಕೊಡ್ಬೇಕು. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಸಿಗೋಣ. ಫೈನಲಿ ಗೌರಿ ಅವರು ವೀಕ್ಷಕರಿಗೋಸ್ಕರ ನನ್ನ ಹಳ್ಳಿ ಕರ್ಕೊ ಬಂದ್ಬಿಟ್ಟಿದ್ದಾರೆ. ನನ್ನ ಫುಲ್ ಪರಿಚಯ ಮಾಡ್ಸಕ್ಕೆ. ಪ್ರವೀಣ್ದು ಹಳ್ಳಿಯಲ್ಲಿದ್ದೀವಿ. ಇದು ಒಂದು ಕೆರೆ, ಅದೊಂದು ಟೆಂಪಲ್. ಇಲ್ಲಿ ನೋಡಿ, ಹಳ್ಳಿ ಮರಗಳು, ಹರಳಿ ಮರಗಳು. ಹಾ, ಆಮೇಲೆ ಆ ಕಡೆ ಎಲ್ಲ ಮನೆಗಳಿದೆ. ನಾವು ಅಲ್ಲಿಗೆ ಹೋಗಿ ತೋರಿಸ್ತೀವಿ ಇವಾಗ. ಇವರು ಗೌರಿ ಅವರು ಇಲ್ಲೇ ಓಡಾಡ್ತಾ ಇದ್ದಾರೆ ಏರಿ ಮೇಲೆ. ಸೊ ಇಟ್ಸ್ ನೈಸ್. ಆಫ್ಟರ್ ಅರೌಂಡ್ ಒಂದು 20 ವರ್ಷ ಆದಮೇಲೆ ನಾನು ಕರೆಕ್ಟಾಗಿ ನೋಡ್ತಿರೋದು, ಕರೆಕ್ಟಾಗಿ ಬಂದಿರೋದು ಈ ಜಾಗಕ್ಕೆ. ವಿಲ್ ಸಿ ಹೌ ಇಟ್ ಗೋಸ್. ಕೆರೆ ಕಣೆ ಬಂಗಾರಿ, ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಆ ದೇವಸ್ಥಾನಕ್ಕೆ ನಾವು ಅಲ್ಲಿಂದ ಆ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಚಿಕ್ಕವರಿದ್ದಾಗ. ಹೌದೌದು. ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ತೋರಿಸ್ಬೇಕಂದ್ರೆ, ನಾವಿದ್ದಾಗ ಇದೇ ಬಸ್ ಸ್ಟ್ಯಾಂಡ್ ಇತ್ತು. ಇದ್ರ ಕೆಳಗಡೆನೆ ಕುತ್ಕೊಂಡು ನಾವು ಬಸ್ಸಿಗೆ ಕಾಯ್ತಾ ಇದ್ವಿ. ಇದೆಲ್ಲ ಬಸ್ ಬಂದು 3 ಬಸ್ ಬರ್ತಿತ್ತು. ಬೆಳಗ್ಗೆ 8 ಗಂಟೆಗೆ ಒಂದು, ಮಧ್ಯಾಹ್ನ ಒಂದು, ಮತ್ತು ರಾತ್ರಿ ಒಂದು, ಅರೌಂಡ್ 8 ಇಷ್ಟು. ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್. ಅಂದರೆ ನಾನು ತುಂಬ ಹೆದರ್ಕೊತಾ ಇದ್ದೆ. ನಮ್ಮಪ್ಪ ಸಿಕ್ಕಾಬಟ್ಟೆ ಹೊಡೆಯೋರು ನಾನು ಇಲ್ಲಿಗೆ ಬಂದಾಗ. ಬಟ್ ಆದ್ರೂ ಹಠ ಮಾಡಿ ಬರ್ತಾ ಇದ್ದೆ. ಅಂತೂ ನಾನು ಕಡೆಗೂ ಈಜು ಕಲಿಯೋಕ್ಕಾಗಲಿಲ್ಲ. ಇದು ಕಲ್ಬಾವಿ ಅಂತ. ಇದರಲ್ಲಿ ಫುಲ್ ನೀರು ಇರ್ತಾಯಿತ್ತು. ವಿ ಯೂಸ್ ಟು ಸಿಕ್ಕಾಪಟ್ಟೆ ಈಜಾಡ್ತಾ ಇದ್ವಿ ನಾವಿಲ್ಲಿ. ನಾ ಸೈಡಲ್ಲಿ ಕುತ್ಕೊತಾ ಇದ್ದೆ ಅಷ್ಟೇ, ಕಾಲ ಹಾಕೊಂಡು. ನಂಗೆ ಇವಾಗಲೂ ಈಜಾಡಕ್ಕೆ ಬರಲ್ಲ, ಕಲ್ತ್ಕೋಬೇಕು. ಆಮೇಲೆ ಅದೊಂದು ದೇವಸ್ಥಾನ. ನಮ್ಮೂರಲ್ಲಿ ತುಂಬ ದೇವಸ್ಥಾನಗಳಿದೆ. ಅಲ್ಲಿಂದ ಒಂದು ದೇವಸ್ಥಾನ ಹೋಗ್ಬೋದು, ಅಲ್ಲಿಂದ ಒಂದು ದೇವಸ್ಥಾನ ಹೋಗ್ಬೋದು, ಮತ್ತು ಅದೊಂದು ದೇವಸ್ಥಾನ ಇದೆ. ತುಂಬ ದೇವಸ್ಥಾನಗಳಿದೆ ನಮ್ಮೂರಲ್ಲಿ. ಭಯ ಆಗ್ತಾ ಇದೆಯಾ? ಇಲ್ಲ, ಅದು ಬಿಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಅದು ಕೊಂಬ್ ನೋಡಿ. ಇವ್ರಿಗೆ ಇವಾಗಲೂ ಇಷ್ಟ ಹಸುಗಳು ಕಂಡ್ರೆ. ಗುಮ್ಮಕ್ಕೆ ಬರ್ತಾ ಇದೆ. ಹೋಗಿ, ಭಯ ಆಯ್ತಾ? 15 ವರ್ಷ ಮುಂಚೆನೂ ಇದೇ ಸೈಕಲ್ ಶಾಪು, ಇವಾಗ್ಲೂ ಇದೇ ಸೈಕಲ್ ಶಾಪ್. ಇದ್ರಲ್ಲಿ ಸೈಕಲ್ ಓಡಿಸ್ತಾ ಇದ್ರಿ ಇದನ್ನ ತಗೊಂಡು? ಎಲ್ಲ ತಗೊಂತಿದ್ವಿ. ಆಮೇಲೆ ಪಂಚರ್ ಎಲ್ಲ ಹಾಕಿಸ್ಕೊತಾ ಇದ್ವಿ ಇಲ್ಲಿ. ಇನ್ನು ನೆನಪು. ಓ, ನೀವು ಅವಾಗಲೇ ಹೇಳ್ದಾಗ ನೀವು ಫಸ್ಟ್ ಸೈಕಲ್ ತಾನೇ ಸ್ಟಾರ್ಟ್ ಮಾಡಿದ್ದು ಓಡಿಸೋದಕ್ಕೆ. ಇದು ಬೆಂಕಲಿಂಗೇಶ್ವರ ದೇವಸ್ಥಾನ ಅಂತ ಅದ್ಭುತವಾದ ಜಾತ್ರೆ ಆಗುತ್ತೆ. ಅಂದರೆ ಎಲ್ಲ ಸಲನೂ ಮಾಡೋಕ್ಕಾಗಲ್ಲ, ಅದು ದೇವ್ರ ಅಪ್ಪನೆ ತೊಗೊಂಡು ಮಾತ್ರ ಮಾಡಬೇಕು. ಅದ್ರ ಪಕ್ಕನೇ ನೀವು ನೋಡಿದ್ರೆ ಅದೇ ನಮ್ಮ ಮನೆ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಆಡಿದ್ದು ಎಲ್ಲ ನಮ್ಮ ಮನೆ ಇದ್ದೇನೆ. ಸೊ ತುಂಬ ವರ್ಷ ಆದಮೇಲೆ ನಾನು ಈ ಮನೆಗೆ ಬಂದಿರೋದು ನನಗೆ ತುಂಬ 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 ಸಂತೋಷ. ಆಮೇಲೆ ನೀವು ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಬೋರ್ ಇರ್ತಾಯಿತ್ತು. ಆಮೇಲೆ ಇಲ್ಲಿಂದಲೇ ನಾವು ಸಿಕ್ಕಾಬಿಟ್ಟೆ ನೀರೆಲ್ಲ ತಗೊಂಡೋಗಿರೋದು ನಮ್ಮ ಮನೆಗೆ ಅಂತ ಅದೇ ಬೋರಲ್ಲಿ. ಎಷ್ಟು ಬೋರ್ ನೀರು ಕುಡಿದಿನೋ ದೇವ್ರಿಗೆ ಗೊತ್ತು. ಅದೊಂದು ವಿನಾಯಕ ಸ್ವಾಮಿ. ಅದು ತುಂಬಾ ಕಷ್ಟನಾ ಅದ್ರಲ್ಲಿ ನೀರು ಬರ್ಸೋದು? ಅದೊಂದು ವಿನಾಯಕ ಸ್ವಾಮಿ ದೇವಸ್ಥಾನ
ಅಷ್ಟೇ. ಅದಾದ್ಮೇಲೆ ಈ ಕಡೆಯಿಂದ ಮತ್ತೆ ಇನ್ನೊಂದು ದೂರ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ ಎಲ್ಲರೂ. ಇದೇನಿದ್ ನಿಮ್ಮ ಸ್ಕೂಲಾ? ಇದೇನ ಸ್ಕೂಲು ಹಾಳಾಗೋಗ್ಬಿಟ್ಟಿದ್ದೆ. ನಾನು ಓದಿದ್ದಿಲ್ಲ 1, 2, 3, 4ನೇ ತರಗತಿ ಇಲ್ಲೇ ಓದಿದ್ದು. ನನಗೆ ಇಲ್ಲಿ ತುಂಬ ಬಾಲ್ಯದ ನೆನಪುಗಳು ಸಿಕ್ಕಾಬಿಟ್ಟೆ ಜಾಸ್ತಿ. ಬಟ್ ಸ್ಕೂಲ್ ಈ ಥರ ಹಾಳಾಗಿ ಹೋಗಿರೋದು ನೋಡಿ ನನ್ನ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಏನೋ ಅಭಿವೃದ್ಧಿ ಆಗಿಲ್ಲ, ಬಟ್ ಹೆಂಗೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಬಟ್ ಇದೇ ನನ್ನ ಸ್ಕೂಲು. ಇಲ್ಲಿ 7ನೇ ತರಗತಿ ಅಂತ ಬಂದ್ಬಿಟ್ಟಿದ್ದಾರೆ, 8ನೇ ತರಗತಿ. ಇಲ್ಲೇನು ಹಸು ಕಟ್ಟಿದಾರ ಒಳಗಡೆ? ಇಲ್ಲಿ ಎಮ್ಮೆ ಇದೆ, ಸೊ ಏನಕ್ಕೂ ಯೂಸ್ ಮಾಡಿ. ಐ ಥಿಂಕ್ ಬೇರೆ ಸ್ಕೂಲೆಲ್ಲ ಮೂವ್ ಆಗಿರ್ಬೋದು. ಇದೇ ನನ್ನ ಸ್ಕೂಲು. ನಾನು ಓದಿದ್ದು ಇದೇ ಸ್ಕೂಲು, ಕನ್ನಡ ಮೀಡಿಯಮು, ಕೆಂಕೆರೆ ಪ್ರಾಥಮಿಕ ಪಾಠಶಾಲೆ. ಎಷ್ಟು ಕ್ಯೂಟ್ ಆಗಿದೆ ನಿಮ್ಮ ಸ್ಕೂಲು. ನನ್ನ ಸ್ಕೂಲ್ ತುಂಬ ಚೆನ್ನಾಗಿದೆ, ಆದರೆ ಗಲೀಜು ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲ, ಅದು ಸ್ವಲ್ಪ ಮೇಂಟೈನ್ ಮಾಡ್ಬೋದಲ್ವಾ ಈ ಸ್ಕೂಲ್ನ? ದುಡ್ಡು ಕೂಡ ಮಾಡ್ತಾರೆ ಸರ್ಕಾರದವ್ರಿಗೆ. ಏನು ಕೊಟ್ಟರು ಏನು ಮಾಡಿ, ಇದಕ್ಕೆ ಅನುದಾನ ಇಲ್ಲ ಅಂತ ಇಲ್ಲ, ಅಥವಾ ದುಡ್ಡಿಲ್ಲ ಅಂತ ಇಲ್ಲ, ಆದರೆ ಏನೋ ಗೊತ್ತಿಲ್ಲ ಅದು. ಆದ್ರೆ ನಿಮ್ಗೆ ಒಳ್ಳೆ ನೆನಪುಗಳಿದೆಯಲ್ಲ. ಇದು 5, 6, 7 ಸ್ಕೂಲ್ ಇಲ್ಲಿ. ನಾವು 7ನೇ ಕ್ಲಾಸ್ ಓದ್ಬೇಕಾದ್ರೆ ಪಬ್ಲಿಕ್ ಎಕ್ಸಾಮ್ ಅಂತ ಮಾಡೋರು. ಈ ಸ್ಕೂಲಿಂದ ಪಬ್ಲಿಕ್ ಎಕ್ಸಾಮ್ಗೆಲ್ಲ ಹೋಗಿ ಪಬ್ಲಿಕ್ ಬರಿತಾ ಇದ್ವಿ ನಾವು. ಇದು ಅದು ಒಂದರ ಪಾರ್ಟ್, ಇದು ಅನ್ನದರ್ ಪಾರ್ಟ್. ಇಲ್ಲಿ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ ನೋಡಿ, ಮಕ್ಕಳೆಲ್ಲ ಇದ್ದಾರೆ. ಇದು ಆಟ ಆಡ್ತಾ ಇದಾರೆ ಮಕ್ಕಳು. ಎಲ್ಲಿ ಕರ್ಕೊ ಬಂದಿದ್ದೀರಾ? ನನ್ನ ಹೈಸ್ಕೂಲಿಗೆ ನೀನು ತೋರಿಸು ಅಂತ ನಮ್ಮ ಹಳ್ಳಿಲಿ ನಾನು ಇಲ್ಲೇ ಓದಿದ್ದು 8, 9. ನಿಮ್ಗೆ ತೋರಿಸ್ತೀನಿ, ಪ್ಲೀಸ್ ಬನ್ನಿ. ಅದು ಮಿಡ್ಲ್ ಸ್ಕೂಲ್ ಪ್ರಾಥಮಿಕ, ಇದು ಪ್ರೌಢ. ಅವರಿಲ್ಲ, ಟ್ರಾನ್ಸ್ಫರ್ಸ್ ಆಗಿ ಹೋಗಿರ್ತಾರೆ, ಒಂದಿಬ್ರು ಇರ್ತಿರ್ಬೇಕು. ನನ್ನ ಶಾಲೆ ನನ್ನ ಕೊಡುಗೆ ಅಂತೇಳಿ ಇವತ್ತು ವಿಶೇಷ ಕಾರ್ಯಕ್ರಮದಲ್ಲಿ ಸರ್ ನೆನೆಸ್ಕೊಂಡು ನಾನು ಇವತ್ತಿನ ಜಾಗತಿಕ ಯುಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ದುಬೈನಲ್ಲಿ MBA ಕೋರ್ಸನ್ನು ಮುಗಿಸ್ಕೊಂಡು ಒಳ್ಳೆ ಉದ್ಯೋಗದಲ್ಲಿ ಉದ್ಯೋಗಿಯ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಪ್ರವೀಣ್ ಸರ್ ಅವರು ನಮ್ಮ ಶಾಲೆಗೆ ಮತ್ತೊಂದು ತಿಂದು ನೋಡ್ತಕ್ಕಂಥದ್ದು ನಮ್ಮ ನಿಜವೂ ಕೂಡ ತುಂಬ ಹೆಮ್ಮೆಯ ಸಂಗತಿ. ಈ ಒಂದು ಸಂದರ್ಭದಲ್ಲಿ ಪ್ರವೀಣ್ ಸರ್ ಅವರು ಈ ಒಂದು ಮಕ್ಕಳನ್ನು ಕುರಿತು, ಶಾಲೆಯ ಕುರಿತು ತಮ್ಮ ಹಳೆಯ ನೆನಪುಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಮುಖ್ಯ ಶಿಕ್ಷಕರೇ ಹಾಗೂ ಸಹೋದ್ಯೋಗಿ ಶಿಕ್ಷಕರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ತಮ್ಮ ತಂಗಿಯರು ಅಂತಲೇ ಹೇಳ್ಬೋದು. ವಿದ್ಯಾರ್ಥಿನಿಯರು ಅಂದರೆ ತುಂಬ ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಹೇಳ್ದಂಗಾಗುತ್ತೆ. ಎಷ್ಟು ವರ್ಷ? 20 ವರ್ಷ, ಆಲ್ಮೋಸ್ಟ್ 20 ವರ್ಷದ ಕೆಳಗಡೆ ನಾನು ಇದೇ ಥರ ನಿಮ್ಮ ಎಲ್ಲಿ ಕೂತಿದ್ದೀರಲ್ಲ, ಇದೇ ಸ್ಥಾನದಲ್ಲಿ ಕೂತ್ಕೊಂಡು ಇದೇ ಶಾಲೆಯಿಂದ ಕಲ್ತ್ಕೊಂಡು ಹೋಗಿರೋ ವಿದ್ಯಾರ್ಥಿ ನಾನು. ನಮ್ಮ ಜೀವನಕ್ಕೆ ಶಿಕ್ಷಣದ ಕೊಡುಗೆ ಹಾಗೂ ಶಿಕ್ಷಣದ ಈ ಶಾಲೆಯ ಥ್ರೂ ನಾವೇನು ಕಲ್ತಿದ್ದೀವಿ ಅದ್ರ ಕೊಡುಗೆ ನನ್ನ ಜೀವನದಲ್ಲಿ ತುಂಬ 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 ಅಗಾಧ ಹಾಗೂ ತುಂಬ ದೊಡ್ಡದಾದಂಥದ್ದು. ಅದಕ್ಕೆ ನಾನು ಸದಾ ನನ್ನ ಜೀವನದಲ್ಲಿ ಆಭಾರಿಯಾಗಿರ್ತೀನಿ. ನಾವು ಈ ಊರಿಗೆ ಜಾಸ್ತಿ ಅಂದ್ರೆ ಇದನ್ನ ಹುಟ್ಟೂರು, ಆದ್ರೂ ನಾವು ಇರೋದು ಇವಾಗ ದುಬೈಯಲ್ಲಿ. ದುಬೈ ಎಲ್ಲರಿಗೂ ಗೊತ್ತಾ? ಎಲ್ಲಿರೋದು ದುಬೈ? ಯಾವ ದೇಶದಲ್ಲಿ ಇರೋದು ದುಬೈ? ಎಲ್ಲಿದೆ? ಸೌದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋ ಒಂದು ದೇಶದಲ್ಲಿ ಇರುವಂತ ಸಿಟಿ ಹೆಸರು ದುಬೈ. ನಾನು ನನ್ನ ಹೆಂಡತಿ ನನ್ನ ತಮ್ಮ ನಾವು ಅಲ್ಲಿ ವಾಸವಾಗಿದ್ದೀವಿ ಇವಾಗ. ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಬರ್ತಾ ಇರ್ತೀವಿ. ಆಗ ಬಂದಾಗ ನಾನು ಲಾಸ್ಟ್ 2 ವರ್ಷ ಮುಂಚೆ ಕೂಡ ನಾನು ಇಲ್ಲಿಗೆ ಬಂದಿದ್ದೆ. ಆಗ ಕೆಲವು ಸ್ಥಳಗಳು ನೀವೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದೆ. ಇವಾಗಲೂ ಮತ್ತೆ ಬಂದೆ ನಾನು ನೋಡ್ಕೊಂಡು ಹೋಗೋಣ ಅಂತ. ನನ್ನ ಹೆಂಡತಿ ನನಗೆ ತುಂಬಾ ಫೋರ್ಸ್ ಮಾಡಿದೆ, ನೀವು ಸ್ಕೂಲಿಗೆ ತೋರಿಸಿ ಹೆಂಗಿರುತ್ತೆ ಏನು ಅಂತ. ಅವ್ರು ಓದಿರೋದೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮತ್ತೆ ಇಂಗ್ಲಿಷ್ ಮೀಡಿಯಂ ಸ್ಕೂಲು. ನಾನು ಸ್ಕೂಲ್ ತೋರಿಸ್ತೀನಿ ಬಾ ಅಂತ ನಾನು ಇವತ್ತು ಅವರಿಗೋಸ್ಕರ ಕರ್ಕೊಂಡು ಬಂದಿದ್ದೀನಿ. ಅದ್ರ ಮುಖಾಂತರ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದು, ನಿಮ್ಮನ್ನೆಲ್ಲ ನೋಡಿದ್ದು, ಹೆಚ್ಚಿನದಾಗಿ ಸರ್ಗಳನ್ನೆಲ್ಲ ಮೀಟ್ ಮಾಡಿದ್ದಂಗೆ ತುಂಬಾ ತುಂಬಾ ಸಂತೋಷದ ವಿಷಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನನಗೆ ಸರ್ಗಳನ್ನ ಮಾತಾಡಿ ನಾವು ಮಕ್ಕಳನ್ನ ಉದ್ದೇಶಿಸಿದಾಗ ಏನ್ ಮಾತಾಡ್ಬೇಕು ಅಂತ ನನಗೆ ಆಕ್ಚುಲಿ ಗೊತ್ತಾಗ್ಲಿಲ್ಲ. ಈ ಅಭಿನಂದನೆಗಳನ್ನ ತಿಳಿಸೋದು, ಎಲ್ಲ ಚೆನ್ನಾಗಿದೆ ಅನ್ನೋದು, ನಮ್ಮ ಬಗ್ಗೆ ಹೇಳ್ಕೊಳ್ಳೋದು, ಇದರಿಂದ ನಿಮ್ಗೆ ಯಾವ್ದು ಉಪಯೋಗ ಇಲ್ಲ. ನೀವ್ ಹೇಳ್ತೀರಾ ಮತ್ತೆ ಏನ್ ಮಾಡ್ತೀರಾ, ಹೋಗಿ ಮರೀತೀರಾ, ಕರೆಕ್ಟಾ? ಆದ್ರೆ ನೀವು ಗಣಿತ ಕಲ್ತಿದ್ದೀರಲ್ವಾ, ವಿಜ್ಞಾನ ಕಲ್ತಿದ್ದೀರಲ್ವಾ, ಸಮಾಜ ಕಲ್ತಿದ್ದೀರಲ್ವಾ,
ಕನ್ನಡ ಕಲ್ತಿದ್ದೀರಲ್ವಾ? ಇಂಗ್ಲಿಷ್ ಕಲ್ತಿದ್ದೀರಲ್ವಾ? ಇಂಗ್ಲಿಷ್ ಕಲ್ತಿದ್ದೀರಲ್ವಾ? ಹಿಂದಿ ಕಲ್ತಿದ್ದೀರಲ್ವಾ? ಆದ್ರೆ ಇವತ್ತು ನಾನು ನಿಮ್ಗೊಂದು ಸಣ್ಣದಾಗಿ ಸೂಕ್ಷ್ಮವಾದಂತ ಒಂದು ವಿಷಯದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದು ಎಷ್ಟು ಸೂಕ್ಷ್ಮನೋ ಅಷ್ಟೇ ದೊಡ್ಡ ವಿಷಯ ಕೂಡ. ಆ ವಿಷಯ ಏನು ಅಂತಂದ್ರೆ, ಏನಿದು? ಕನಸು. ಕನಸು ಅಂದ್ರೆ ಏನು? ಕನಸು ಕಾಣೋದಂದ್ರೆ ಏನು? ನಾವು ಮುಂದೆ ಏನಾಗ್ತೀವಿ ಅಂತ ಕನಸು ಕಾಣೋದು. ಅಂದ್ರೆ ನಾನು ನಾಳೆ ಮುಂಚೆ ಕಾರ್ ತಗೊಂಡ್ಬಿಡ್ಬೇಕು, ನಾಳೆ ಫಾರಿನ್ಗೆ ಹೋಗ್ಬಿಡ್ಬೇಕು ಅಂತ ನಮ್ಮ ಮನಸ್ಸಿಗೆಲ್ಲ ಅನ್ಸುತ್ತಲ್ವಾ? ಸಣ್ಣ ಸಣ್ಣದಾಗಿ ಅನ್ಸುತ್ತಲ್ವಾ? ಅದು ಏನು? ಅದು ಏನು? ಅದು ಕನಸಲ್ಲ. ಅದು ಏನು? ಆಸೆ. ಅದು ಸಿಕ್ಕರೆ ಸಾಕು, ಮಾಡಿದ್ರೆ ಸಾಕು ಅನ್ಕೊಳ್ಳೋದೇನು? ಕನಸು. ನಾನು ಏನಕ್ಕೆ ಕನಸನ್ನ ಇಷ್ಟು ದೊಡ್ಡದಾಗಿ ಬರೆದಿದ್ದೀನಿ, ಆಸೆನ ಇಷ್ಟು ಚಿಕ್ಕದಾಗಿ ಬರೆದಿದ್ದೀನಿ ಹೇಳಿ? ಕನಸು ಅಷ್ಟು ದೊಡ್ಡದಾಗಿರ್ಬೇಕು. ಆಸೆ ಅನ್ನೋದು ಬಂದೋಗು ಸಾಮಾನ್ಯವಾಗಿ ಬಂದು ಹೋಗ್ತಕ್ಕಂಥದ್ದು ಆಸೆ. ಮೈಸೂರು ಪಾಕ್ ತಿನ್ಬೇಕು ಅಂತ ಆಸೆ ಆಗುತ್ತೆ, ಹೌದಾ? ಮೈಸೂರಿಗೆ ಹೋಗ್ಬೇಕು ಅಂತ ಆಸೆ ಆಗುತ್ತೆ. ಆದ್ರೆ ನಮ್ಮ ದೇಶನ ಕಟ್ಟಬೇಕು, ನಮ್ಮ ಭವಿಷ್ಯನ ರೂಪಿಸ್ಕೋಬೇಕು, ನಮ್ಮ ದೇಶಕ್ಕೆ ಕೊಡುಗೆ ಆಗ್ಬೇಕು, ಒಂದು ಮಾದರಿಯಾಗಿ ನಡಿಬೇಕು ಅಂತ ಕರಿತೀವಿ ನಾವು ಕನಸು. ಆಸೆಗೂ ಮತ್ತೆ ಕನಸಿಗೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಇದೇ ಜಾಗದಲ್ಲಿ ಕೂತಿದ್ದಾಗ ಮಾಡಿದ ಒಂದು ಒಳ್ಳೆ ಕೆಲಸ ಏನು ಅಂತಂದ್ರೆ, ದೊಡ್ಡದಾಗಿ ಕಂಡಂತ ಕನಸು. ಕನಸು ಕಾಣಕ್ಕೆ ದುಡ್ಡು ಕೊಡ್ಬೇಕಾ? ಮಾಸ್ಟರ್ ಬೈತಾರ ಕನಸು ಕಂಡ್ರೆ? ಮನೇಲಿ ಯಾರಾದ್ರೂ ಬೈತಾರ? ಮತ್ತೇನಕ್ಕೆ ಸಣ್ಣದಾಗ ಕನಸು ಕಾಣ್ಬೇಕು? ಕರೆಕ್ಟಾ? ನೀವು ಸಣ್ಣದಾಗ ಒಂದು ಕಾರ್ ತಗೋಬೇಕು, ಸಣ್ಣದಾಗ ಒಂದು ಮನೆ ಕಟ್ಕೊಬಿಡ್ಬೇಕು, ಹೆಂಗೋ ಸರಿಯಾದ್ರೆ ಸಾಕು ಜೀವನ, ಮದುವೆ ಆಗ್ಬಿಡ್ಬೇಕು. ಇವೆಲ್ಲ ಏನು? ಸಣ್ಣ ಕನಸುಗಳು. ನಾವು ಆಸೆ ಅಂತಾನೂ ಹೇಳ್ಬೋದು ಇದನ್ನೆಲ್ಲ. ಇದೆಲ್ಲ ಏನು? ಸಾಮಾಜಿಕವಾಗಿ ನೀವು ಹೆಂಗೆ ಬೆಳ್ಕೊಂಡು ಹೋಗ್ತಿರಲ್ಲ, ಹಂಗಾಗಿ ಇದೆಲ್ಲ ಹಾಗೆ ಆಗುತ್ತದು. ಅದನ್ನೇ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದೊಂದು ಆಸೆ ಅಷ್ಟೇ. ಕನಸು ಅಂದ್ರೆ ಏನು ಅಂದ್ರೆ, ಕನಸು ಅಂದ್ರೆ ಏನಂದ್ರೆ ನಿಮ್ಮ ಭವಿಷ್ಯನ ಬೆಳಗಿಸುವ ಒಂದು ಉನ್ನತ ಮಟ್ಟದ ಆಲೋಚನೆ. ಅರ್ಥ ಆಯ್ತಾ? ಅದು ಕನಸು. ನಿಮ್ಗೆ ಕನಸು ಅಂದ್ರೆ ನಾವು ಮಲ್ಕೊಂಡ ಕಾಣ್ತೀವಲ್ಲ, ಅದು ಕನಸ? ಅಥವಾ ನಮ್ಮನ್ನ ಮಲ್ಗಕ್ಕೆ ಬಿಡಲ್ಲ, ಕೆಲಸ ಮಾಡಿಸುತ್ತಲ್ಲ, ಅದು ಕನಸ? ಮಲ್ಗಕ್ಕೆ ಬಿಡದಲ್ಲೇ ರಾತ್ರಿ 12 ಗಂಟೆ ಆಗ್ಲಿ, ರಾತ್ರಿ 2 ಗಂಟೆ ಆಗ್ಲಿ, 3 ಗಂಟೆ ಆಗ್ಲಿ, ನಾನು ಓದಿ ಏನಾದ್ರೂ ಒಂದು ಸಾಧಿಸ್ತೀನಿ ಅನ್ನೋ ಛಲ ಅದೆಲ್ಲಿಂದ ಬರೋದು? ಕನಸಿಂದ ಬರೋದು. ಈ ತರ ಕನಸನ್ನ ನೀವೆಲ್ಲ ಕಟ್ಕೋಬೇಕು ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಖಂಡಿತ. ಆಯ್ತಾ? ನಾವಿವತ್ತು ಸಣ್ಣ ಸ್ಕೂಲಲ್ಲಿ ಇರ್ಬೋದು, ಕನ್ನಡ ಮೀಡಿಯಂ ಅಲ್ಲಿ ಓದ್ಬೋದು, ಅಥವಾ ನಮ್ಮಲ್ಲಿ ಎಷ್ಟೋ ವ್ಯವಸ್ಥೆಗಳಿರ್ಬೋದು, ವ್ಯವಸ್ಥೆಗಳಿಲ್ಲದೆ ಇರ್ಬೋದು. ಆದ್ರೆ ಕನಸು ಉಚಿತ. ನೀವು ಯಾರಾದ್ರೂ ದೃಢ ನಿರ್ಧಾರ ಮಾಡಿ ಆ ಕನಸಿನಿಂದ ಹೋದ್ರೆ ಖಂಡಿತ ಖಂಡಿತ ನಿಮ್ಮೆಲ್ಲ ಕನಸು ಈಡೇರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂದ್ರೆ ಅದು ನಾನು. ಅದಕ್ಕೊಂದು ನನ್ನ ಪರಿಚಯ ನಿಮ್ಗೆ ಸರ್ ಮಾಡ್ಕೊಟ್ಟಿದ್ದು ನಂಗೆ ತುಂಬಾ ಸಂತೋಷ. ಅದು ಹೇಳ್ತೀನಿ ಕೇಳಿ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ಓಕೆ, ನಂದು ದುಬೈಲಿ ಕಂಪ್ನಿ ಇದೆ. ಓಕೆ, ನಾವು ಇಲ್ಲಿಗೆ ಬಂದು ನಮ್ ಮ್ಯಾಕ್ಸಿಮಮ್ ಅಂದ್ರೆ ಏನು, ನಮ್ಮ ಸಾಮಾಜಿಕವಾಗಿ ನಾವೇನು ಯೋಚನೆ ಮಾಡ್ತೀವಿ, ಏನೋ ಒಂದು ಎಜುಕೇಶನ್ ಮುಗಿಸ್ಮೇಲೆ ಏನ್ ಮಾಡ್ಬೇಕು, ನಾವು ಕೆಲಸ ಮಾಡ್ಬೇಕು ಅನ್ನೋದು ಮಾಡ್ಲೇಬೇಕಾದಂತ ಕರ್ತವ್ಯ. ಅದು ಏನದು? ಕರ್ತವ್ಯ ಹೆಂಗ್ ಬರೆಯೋದು ಗೊತ್ತಾಗ್ತಲ್ಲ ನನಗೆ, ಹೌದಾ? ನೀವು ಕೆಲಸ ಮಾಡ್ಲೇಬೇಕು, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಅದೆಲ್ಲ ಕರ್ತವ್ಯ ಅದು. ಆಯ್ತಾ? ಈಗ ಎಜುಕೇಶನ್ ಆಗಿ ಮಾಡ್ತಾ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಆಸೆಗಳಿಗಿಂತ ಮೀರಿದಾದಂತ ಕನಸು, ಅಂಥದ್ದೊಂದು ಕನಸನ್ನ ನಾನು ಕಂಡೆ ಇದೇ ಸ್ಕೂಲಲ್ಲಿ ಇದ್ದಾಗ. ಓಕೆ, ನನ್ನ ಜೀವನದ ಒಂದು ಪ್ರೌಢಿಮೆ ಬಂದಿತ್ತು. ನನಗೆ ಜೀವನ ಅಂದ್ರೆ ಏನು, ಯಾರ ಜೊತೆಗೆ ಎಷ್ಟು ಮಾತಾಡ್ಬೇಕು, ಯಾರನ್ನ ಎಷ್ಟು ಮಾತಾಡ್ಸಿದ್ರೆ ಚಂದ, ಯಾರನ್ನ ನಮ್ಮನ್ನ ಹೆಂಗ್ ನೋಡ್ಕೋತಾರೆ. ಅರ್ಥ ಆಗ್ತಿದೆ ನಿಮ್ಗೆ? ಯಾರು ನಮ್ಮನ್ನ ಹೆಂಗೆ ನೋಡ್ಕೋತಾರೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅನ್ನೋ ಒಂದು ಏನೋ ಜೀವನದ ಲಘು ಬಗ್ಗೆ ಹಾಗೂ ಪ್ರೌಢಾವಸ್ಥೆಗೆ ನಾನು ಬಂದಿದ್ದು ಇದೇ ಸ್ಕೂಲಲ್ಲಿ 9ನೇ ಕ್ಲಾಸಲ್ಲಿ. ನಾನು ಯಾವುದೇ ಒಂದು ಇವತ್ತು ಒಂದು ನಿರ್ಧಾರಗಳನ್ನ ತಗೊಂತೀನಿ ನನ್ನ ಜೀವನದಲ್ಲಿ, ಮಹತ್ವವಾಗಿರ್ಬೋದು ಅಥವಾ ಸಣ್ಣದಾಗಿರ್ಬೋದು, ಆದ್ರೆ ಒಂದು ಆಲೋಚನಾ ಶಕ್ತಿ ಕೊಟ್ಟಿದ್ದು ಇದೇ 9ನೇ ತರಗತಿ. ಅದರಿಂದ ಈ ಶಾಲೆ ನಾನು ಯಾವತ್ತು
ಚಿರಋಣಿಯಾಗಿರ್ತೀನಿ. ಓಕೆ, ಆದ್ರಿಂದ ಅವತ್ತೊಂದು ಕಂಡಂತ ಕನಸೇನಂತಂದ್ರೆ ನಾನು ಯಾಕೆ ಕೇಳೋದು ಕೆಲಸ ಮಾಡಬಾರ್ದು. ಎಷ್ಟೋ ಜನ ಇಲ್ಲೆಲ್ಲ ಕೆಲಸ ಮಾಡ್ತಾರೆ, ನಾನು ಯಾಕೆ ಕೆಲಸ ಕೊಡಬಾರ್ದು ಜನಕ್ಕೆ ಅನ್ನೋ ಒಂದು ಸಣ್ಣ ಕನಸು. ಇವತ್ತು ನಾವು ಬೆಂಗಳೂರಲ್ಲೂ ಕಂಪ್ನಿ ಇದೆ, ಅದ್ರ ಜೊತೆಗೆ ದುಬೈ ಅಂತ ದೇಶದಲ್ಲಿ ನನ್ನ ಕಂಪ್ನಿಯಲ್ಲಿ 100 ಜನ ಕೆಲಸ ಮಾಡ್ತಾರೆ. ನಾವು ಕನ್ನಡ ಮೀಡಿಯಂ ಅಲ್ಲಿ ಹೋಗಿ ಓದಿ ಯಾವುದೇ ರೀತಿ ಸೌಲಭ್ಯಗಳಿಲ್ಲ, ಅದಿಲ್ಲ ಇದಿಲ್ಲ ಅಂತ ಯಾವುದೇ ರೀತಿ ನೀವು ಭಾವಿಸಬಾರ್ದು. ಎಷ್ಟು ದೊಡ್ಡದಾಗಿ ಕನಸು ಕಾಣ್ತಿರೋ ಅಷ್ಟು ಉನ್ನತವಾಗಿ ನೀವೆಲ್ಲ ಬೆಳಿತೀರಾ. ಅರ್ಥ ಆಯ್ತಾ? ನೀವು ದೊಡ್ಡದಾಗಿ ಕನಸು ಇಟ್ಕೊಂಡ್ರೆ ನಿಮ್ಮನ್ನ ಯಾರು ಜೀವನದಲ್ಲಿ ಹಿಡಿದಿಸಕ್ಕಾಗಲ್ಲ. ಒಂದು ಸಮಾಜಕ್ಕೆ, ಒಂದು ಊರಿಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಮಾದರಿಯಾಗಿ ನೀವೆಲ್ಲ ನಿಲ್ಬಹುದು. ಅರ್ಥ ಆಯ್ತಾ? ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಮಕ್ಕಳೇ, ನಿಮ್ಗೆ ಎಷ್ಟು ಅರ್ಥ ಆಯ್ತು ಎಷ್ಟು ಅರ್ಥ ಆಗಿಲ್ಲ ಗೊತ್ತಿಲ್ಲ, ಆದ್ರೆ ನೀವು ಇದನ್ನ ಕಲ್ತ್ಕೊಳ್ಳೇಬೇಕು. ಓಕೆನಾ? ಕನಸುಗಳ ಬಗ್ಗೆ ಯೋಚನೆ ಮಾಡಲೇಬೇಕು, ದೊಡ್ಡದಾಗಿ ದುಡಿಲೇಬೇಕು, ನಂಬರ್ 1 ಆಗ್ಲೇಬೇಕು. ಕರೆಕ್ಟಾ? ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡೋದಲ್ಲ, ಅದು ಮನದಿಂದ ಬಂದಿರ್ತಕ್ಕಂಥ ಮಾತುಗಳು. ಅದಕ್ಕೆ ಯಾರನ್ನು ಇದನ್ನ ಕಲ್ತ್ಕೊಂಡು ಹೇಳೋದು ಹಂಗೆಲ್ಲ ಆಗಲ್ಲ. ಇದೊಂದು ವಾಗ್ಮಿ ಅಂತ ಕರೀತಾರೆ ಕನ್ನಡದಲ್ಲಿ. ಅಂದರೆ ದ ಪರ್ಸನ್ ಹೂ ಏಬಲ್ ಟು ಕಮ್ಯುನಿಕೇಟ್ ವೆಲ್. ನಿನ್ನ ಮನಸ್ಸಲ್ಲಿ ಏನಿದೆ ಅದು ಹೇಳೋ ಅಂತ ಒಂದು ಸಾಮರ್ಥ್ಯ ಬಂದ್ಬಿಡ್ಬೇಕು. ಇದೆಲ್ಲ ನಮ್ಮ ಸರ್ಕಾರಿ ಶಾಲೆನೇ ಕಲಿಸ್ಕೊಟ್ಟಿದ್ದು. ಇದು ನಮ್ಮದು ವಾಲಿಬಾಲ್ ಕೋರ್ಟು, ಖೋ ಖೋ ಕೋರ್ಟು, ಅಲ್ಲಿ ಕಬಡ್ಡಿ ಕೋರ್ಟು, ಆಮೇಲೆ ಇದು ರೌಂಡಿಗೆ ನಾವು ರನ್ನಿಂಗ್ ಮಾಡ್ತೀವಿ. ಅಲ್ಲಿಂದ ಆ ಗೋಡೆಯಿಂದ ಆ ಗೋಡೆವರೆಗೂ 100 ಮೀಟರ್ ರನ್ನಿಂಗಲ್ಲಿ ನಾವು ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡಿಸ್ತಿದ್ವಿ. ಆಮೇಲೆ ಇಲ್ಲಿ ನಾನು ಏನು ಕಲ್ತಿದ್ದು ಅಂತ ಅಂದರೆ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಂಗೆ ಫಸ್ಟ್ ಓಡೋಕ್ಕಾಗ್ತಾ ಇರಲಿಲ್ಲ. ಅದಾದ್ಮೇಲೆ ಪ್ರಾಕ್ಟೀಸ್ ಆದಮೇಲೆ ಟಾಪ್ 3, ಟಾಪ್ 2, ಟಾಪ್ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಅವಾಗ ನನ್ನ ಮೈಂಡಲ್ಲಿ ಕೂತಿದ್ದು, ಇಲ್ಲ ಪ್ರಾಕ್ಟೀಸ್ ಮಾಡಿ ಓಡಿದ್ರೆ ಖಂಡಿತ ಆಗುತ್ತೆ, ಯಾವುದೇ ಒಂದು ಪ್ರಾಕ್ಟೀಸು ಮಾಡಬೇಕು ಅಂತ. ನಮ್ಗೆ ಆ ಥರ ಎಲ್ಲ ದುಶ್ಚಟ ದುರಭ್ಯಾಸಗಳೆಲ್ಲ ಇಲ್ಲ. ನಾವು ಆಲ್ವೇಸ್ ಒನ್ ವುಮೆನ್ ಮ್ಯಾನ್. No comments. ಗೈಸ್, ಈ ಹಳ್ಳಿ ಸ್ಕೂಲಿಗೆ ಬಂದು ಹಳ್ಳಿ ಸ್ಟೂಡೆಂಟ್ಸ್ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅವರಲ್ಲಿ ಎಷ್ಟು ಪ್ರತಿಭೆ ಇದೆ, ಪ್ಲಸ್ ಎಷ್ಟು ಚೂಟಿ ಆಗಿರ್ತಾರೆ. ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದಲ್ವಾ, ಸೊ ನನಗಂತೂ ಇದು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಪ್ಲಸ್ ಆ ಎನ್ವೈರ್ಮೆಂಟ್ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಈ ಥರ ಜಾಗದಲ್ಲಿ ಓದಿದರೆ ನಾಲೆಜು ಎಷ್ಟು ಚೆನ್ನಾಗಿ ಸ್ಟೋರ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಪ್ಲಸ್ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಇವಾಗ ಬನ್ನಿ ಕರ್ಕೊಂಡು ಹೋಗ್ತೇವೆ. ಎಷ್ಟಿದೆ ನಿಮ್ಮ ಕುರಿ? ಚಿನ್ನಮ್ಮ ಇಲ್ಲೋಡೆ, ಶಶಿ ಅಂತ ನನ್ನ ಕ್ಲಾಸ್ಮೇಟು, ನಾವು ಜೊತೆಲಿ ಓದ್ತಾ ಇದ್ವಿ. ಹಾಂ, ಊಟ ತಿಂಡಿ ಆಯ್ತು ನಿಮ್ಗೆ? ತಿಂಡಿ ಆಯ್ತು. ಎಷ್ಟೊಂದಿದೆ ನೋಡು. ಹಾಂ, ನಾನು ಬೆಳಗ್ಗೆ ಹೊತ್ತು ನಮ್ಮ ಹಸು ಇತ್ತು, ಅದರ ಹೆಸರು ಲಕ್ಷ್ಮಿ ಅಂತ. ಅದು ನಾನು ಇವಾಗಲೂ ತುಂಬ ಮಿಸ್ ಮಾಡ್ಕೋತೀನಿ. ಲಕ್ಷ್ಮೀದು ಹಾಲು ಕರ್ಕೊಂಡು ನಾನು ಇಲ್ಲಿಗೆ ಬರ್ತಾಯಿದ್ದೆ, ಚಿನ್ನಹಳ್ಳಿ ಗಡಿಗೆ. ನಮ್ಮೂರಲ್ಲಿ ಡೈರಿ ಇರಲಿಲ್ಲ ಆವಾಗ. ಸೊ ಇಲ್ಲಿಗೆ ಹಾಲು ಹಾಕ್ಬಿಟ್ಟು, ಮತ್ತು ಹೇಮಗಿರಿ ಸ್ಟೋರ್ ಅಂತ ನೋಡ್ತಾ ಇದ್ದೀರಲ್ಲ ನೀವು, ನನ್ನ ಫೋಟೋ ಇದೆಯಲ್ಲ, ಇದರಲ್ಲಿ ಪೇಪರ್ ಪಿಕಪ್ ಮಾಡೋದು. ನಾವು ಬೆಳಗಿನ ಜಾವ ನ್ಯೂಸ್ ಪೇಪರ್ ಬರುತ್ತಲ್ಲ, ಅದನ್ನ ಒಂದು 50-60 ಪೇಪರ್ ಇಲ್ಲಿ ತೊಗೊಂಡು ನಮ್ಮೂರಿಗೆ ಹೋಗಿ ನಮ್ಮೂರಲ್ಲಿ ಎಲ್ಲರ ಮನೆಗೂ ಪೇಪರ್ ಹಾಕೋ ಕೆಲಸ ಇತ್ತು ನಂದು. ನನ್ನ ಜೀವನದ ಫಸ್ಟ್ ಸಂಬಳ ಅಂದರೆ 50 ರೂಪಾಯಿ ನಂಗೆ ಇದೇ ಅಂಗಡಿಯವ್ರು ಕೊಟ್ಟಿರೋದು. ವೀಕ್ಷಕರೇ, ಇದು ನಮ್ಮ ಹಳ್ಳಿ ಮನೆ. ಇಲ್ಲೇ ಪ್ರವೀಣ್ ಹುಟ್ಟಿದ್ದು ಬೆಳೆದಿದ್ದು, ಅವ್ರು ಮೋಸ್ಟ್ ಆಫ್ ದ ಇಯರ್ಸ್ ಇಲ್ಲೇ ಸ್ಪೆಂಡ್ ಮಾಡಿದ್ದು. ನೀವೇನಾದ್ರೂ ಹೇಳ್ತೀರಾ ಈ ಮನೆ ಬಗ್ಗೆ? ನಂದು ಬಾಲ್ಯ ಇದ್ದಿದ್ದೆ ಮನೆಯಲ್ಲಿ, ನಮ್ದಿದೆ ಹಳ್ಳಿ ಮನೆ, ಇದು ದೇವಸ್ಥಾನ. ಇಲ್ಲಿ ಮುಂದೆಲ್ಲ ತುಂಬ ಕ್ರಿಕೆಟ್ ಆಟ ಆಡ್ತಾ ಇದ್ವಿ. ಇಲ್ಲೆಲ್ಲ ನನ್ ತುಂಬ ಅಗಾಧವಾದಂಥ ನೆನಪುಗಳಿದೆ. ಸ್ಕೂಲ್ ಇಲ್ಲಿಂದ ನಾವಲ್ಲಿ ತೋರಿಸ್ಕೊ ಬಂದ್ವಲ್ಲ, ಮತ್ತೆ ಗೌರಿ ಅವ್ರು ತೋರಿಸಿದಾರಲ್ಲ ನಿಮಗೆ, ಅದೇ ಸ್ಕೂಲ್. ಇಲ್ಲಿಂದ ಸ್ವಲ್ಪ ದೂರ ಆಗೋದು, ನಡ್ಕೊಂಡು ಬರ್ತಾ ಇದ್ವಿ. ತುಂಬ ಮೆಮೊರೀಸ್ ಇದೆ. ಇದು ತುಂಬಾನೇ ಇದು ರೂರಲ್ ಹಳ್ಳಿ ವಿಭಾಗ. ಇವಾಗ ಡೆವಲಪ್ ಆಗ್ತಾ ಇದೆ. ಇವಾಗ
ಎಲೆಕ್ಟ್ರಿಸಿಟಿ ಆಗಲಿ ವಾಟರ್ ಆಗಲಿ ಎಲ್ಲ ಫೆಸಿಲಿಟಿ ಬರ್ತಾ ಇರೋದು. ನಾನು ನನ್ನ ಮನೆ ಇದ್ದೇನೆ, ನನ್ನ ಕೆಂಕೆರೆಯ ಹಳ್ಳಿ ಮನೆ ಇದ್ದೇನೆ. ಸೊ ಇದೇ ಟೈಮಲ್ಲಿ ಗೌರಿ ಅವ್ರಿಗೆ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನೀವೆಲ್ಲ ವೀಕ್ಷಕರು ಯಾರು ನೋಡಿದ್ದೀರಾ, ಯಾರು ಹಳ್ಳಿಲಿ ಇರ್ತೀರಾ, ಯಾರು ಹಳ್ಳಿಯಿಂದ ಬೆಳೆದಿದ್ದೀರಾ, ಯಾರು ಕನ್ನಡ ಮೀಡಿಯಮಲ್ಲಿ ಓದಿದ್ದೀವಿ, ಅಲ್ಲಿ ಓದಿದ್ದೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ಅದೆಲ್ಲ ಬಿಟ್ಟು ಸಾಧನೆ ಮಾಡಬೇಕು ಅಷ್ಟೇ. ಈ ವಿಡಿಯೋ ಉದ್ದೇಶ ಅಷ್ಟೇ. ನಿಮ್ಗೆಲ್ಲರಿಗೂ ನನ್ನ ಕಿರು ಪರಿಚಯದ ಜೊತೆಗೆ ನನ್ನ ಹಂಬಲ್ ಬ್ಯಾಕ್ಗ್ರೌಂಡ್ ಏನು ಅಂತ ತೋರಿಸೋ ಪ್ರಯತ್ನ ಗೌರಿ ಅವ್ರದ್ದಾಗಿತ್ತು, ಹಂಗಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಆಗಲಿ, ಎಷ್ಟೇ ಬೆಳೀಲಿ, ಎಷ್ಟೇ ದೊಡ್ಡದಾಗಲಿ, ಕಮ್ ಬ್ಯಾಕ್ ಟು ರೂಟ್ಸ್. ನಮ್ಮ ರೂಟ್ಸ್ನ ಖಂಡಿತ ಮರಿಬಾರ್ದು ಯಾವುದೇ ಒಂದು ಸಂದರ್ಭದಲ್ಲೂ. ಹಾಗೂ ಕಟ್ಟ ಕಡೆದಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಂಡತಿ. ಗೈಸ್, ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಇನ್ನೊಂದು ಸ್ವಲ್ಪ ಏನಾದರೂ ಕ್ವೆಶನ್ಸ್ ಮೈಂಡಲ್ಲಿ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರವೀಣ್ ಹತ್ರ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾತ್ರ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡಿದ ನೆನಪಿಗೆ ಥ್ಯಾಂಕ್ ಯು.